Good evening to all of you. I am Professor Dr. P. Surendra Padya speaking from Bangalore. ಈಗ ನಿಮಗೆ 2017 ಆಗಸ್ಟ್ 11ರಲ್ಲಿ ಹುಟ್ಟಿದಂಥ ಒಬ್ಬನ ಜಾತಕವನ್ನು ವಿಶ್ಲೇಷಣೆ ಮಾಡಲಿಕ್ಕಿದ್ದೇನೆ. ಆತನು ಧನುರ್ ಲಗ್ನ, 3ನೇ ಮನೆಯಲ್ಲಿ ಕೇತು, 4ನೇ ಮನೆಯಲ್ಲಿ ಚಂದ್ರ, ಅಂದರೆ ಮೀನದಲ್ಲಿ ಚಂದ್ರ, ಕುಂಭದಲ್ಲಿ ಕೇತು, ಜಮಿನಿ ಮಿಥುನದಲ್ಲಿ ಶುಕ್ರ, ಕಟಕದಲ್ಲಿ ರವಿ ಮತ್ತು ಕುಜ, ಸಿಂಹದಲ್ಲಿ ರಾಹು ಮತ್ತು ಬುಧ, ಆಮೇಲೆ ಕನ್ಯಾದಲ್ಲಿ ಗುರು, ವೃಶ್ಚಿಕದಲ್ಲಿ ವಕ್ರಿ ಶನಿ. ಈಗ ಧನುರ್ ಲಗ್ನ ಅಂತ ತೆಗೆದುಕೊಂಡ್ರೆ ಈ ಹುಡುಗ ಮುಂದೆ ಸ್ವಲ್ಪ ದಪ್ಪ ಆಗಲಿಕ್ಕೆ ಸಾಧ್ಯತೆ ಉಂಟು. ಕನ್ನಡ ಅಧಿಪತಿ ಗುರು. ಆಮೇಲೆ ಒಳ್ಳೆ ತಿಳಿದವ, ನಾಲೆಜಬಲ್ ಪರ್ಸನ್, wisdom means knowledge and learning together becomes wisdom. His wisdom is very fine. He is ಮುಂದೆ ಹೋದವಾಗ he will be advising others also. He may be like teacher or lecturer he is doing, and like father in the church or Maulana in the masjid and pujari in the temple, like he behaves. ಕಾರಣ ಗುರು ಅಂದರೆ ಟೀಚರ್. ಓಕೆ, ಇಲ್ಲಿ ಶುಕ್ರ 2ನೇ ಮನೆಯಲ್ಲಿದ್ದಾನೆ. ಶುಕ್ರ ಇಸ್ ಲ್ಯಾವಿಶ್ನೆಸ್, ಲಕ್ಸುರಿ, ವೆಲ್ತ್, ಬ್ಯೂಟಿ, ದೆನ್ ಡಿಸೈನ್, ಫೈನ್ ಆರ್ಟ್ಸ್, ಓಕೆ, ಡ್ಯಾನ್ಸ್, ಮ್ಯೂಸಿಕ್, ಇವನ್ ಪೇಂಟಿಂಗ್, ಎವ್ರಿಥಿಂಗ್. ಸೊ nobody can teach him actually. He himself has got that characteristics because Venus is in 7th house. Okay, Ketu in 3rd house is always good. ಚಂದ್ರ 4ನೇ ಮನೆಯಲ್ಲಿ ಇರುವಾಗ ಅದು ಗುರುವಿನ ಮನೆ. ಗುರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಕನ್ಯಾದಿಂದ ಗಜಕೇಸರಿ ಯೋಗ ಉಂಟಾಗಿದೆ. ಯಾಕಂದ್ರೆ ಗುರು ಇನ್ ಕೇಂದ್ರ. ಇವರಿಗೆ ಬುಧ ಮಾರಕ ಹಾಗೂ ಬಾಧಕನಾಗ್ತಾನೆ. ಆದರೆ ಬುಧ ರಾಹು ಒಟ್ಟಿಗೆ 9ನೇ ಮನೆಯಲ್ಲಿದ್ದಾರೆ. 9ನೇ ಮನೆ ತಂದೆಯ ಮನೆ, 9ನೇ ಮನೆ ಡಿಸ್ಟೆಂಟ್ ಟ್ರಾವೆಲ್ ಮನೆ. ಸೊ ಫಾರಿನ್ಗೆ ಹೋಗುವಂತ ಹುಡುಗ. ಓಕೆ, ಕುಜ ನೀಚ, ಆದರೆ ರವಿ ಇದ್ದಾನೆ. ಶುಕ್ರ 2ನೇ ಮನೆಯಿಂದ ಮುಂದೆ ಬರುವಂತ ಪಾರ್ಟ್ನರ್ಸ್ ಒಳ್ಳೆ ಹ್ಯಾಂಡ್ಸಮ್ ಆಗಿರ್ತಾರೆ. ಇವು ಒಳ್ಳೆ ಶೌಕೀನ್, ಬ್ಯೂಟಿ ಪಾರ್ಟ್ನರ್ಶಿಪ್ ಚೆನ್ನಾಗಿರ್ತದೆ. ಆಮೇಲೆ ಒಳ್ಳೆ ಇವರು ಕೂಡ ಲುಕಿಂಗ್ ವೆರಿ ಹ್ಯಾಂಡ್ಸಮ್. ಈಗ ಶುಕ್ರ ಅಲ್ವಾ, ಶುಕ್ರ ಆಸ್ಪೆಕ್ಟಿಂಗ್ ಅನದರ್ ಗುರು ಲಗ್ನದಲ್ಲಿ ಇರುವಂತ ಹುಡುಗನ ನೋಡ್ತಾ ಇದ್ದಾನೆ, ಅಂದ್ರೆ ಒಳ್ಳೆ ಹ್ಯಾಂಡ್ಸಮ್ ಇದ್ದಾನೆ. ಆಮೇಲೆ ಕಮ್ಯುನಿಕೇಶನ್, ಕೇತು ಇಸ್ ಧಾರ್ಮಿಕ. ಓಕೆ, ಗುರುವಿನ ಪಂಚಮ ದೃಷ್ಟಿ ಇವನ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ, ಸ್ಪೀಚ್, ಫ್ಯಾಮಿಲಿ ಮೇಲೆ, ಮಾತಿನ ಮನೆ ಮೇಲೆ ಬೀಳ್ತದೆ. ಸೊ ಆದ್ರಿಂದ ಅದು ಕೂಡ ಒಳ್ಳೆಯದೇ. ಸದಾ ಬ್ಯಾಂಕ್ ಬ್ಯಾಲೆನ್ಸ್ ತೊಂದರೆ ಇಲ್ಲ. ಸೊ ನನ್ನ ಪ್ರಕಾರ ಇವನ ಅಷ್ಟಕ ವರ್ಗದಲ್ಲಿ ಕೂಡ ಒಳ್ಳೆ ಪಾಯಿಂಟ್ಸ್ಗಳು ಇರುತ್ತೆ. ನೋಡಿದರೆ ಅಲ್ಲಿ 34 ಪಾಯಿಂಟ್ಸ್ ಇದೆ. ಓಕೆ, ಆಮೇಲೆ ನವಾಂಶವನ್ನು ನೋಡಿದರೆ ಅದಕ್ಕಿಂತ ಮುಂಚೆ ಗುರುವಿನ 7ನೇ ದೃಷ್ಟಿ ಚಂದ್ರ ಮೇಲೆ, 9ನೇ ದೃಷ್ಟಿ 6ನೇ ಮನೆ ಮೇಲೆ, ಅಂದರೆ ಒಂದು ಹಾಸ್ಪಿಟ್ಲಿಗೆ ಸೇರಿದ್ರು ಕೂಡ ಗುಣವಾಗಿ ಬರ್ತಾನೆ. ಇನ್ನು ನವಾಂಶ ನೋಡಿದರೆ ಮಿಥುನ ಲಗ್ನ ಅಂದರೆ ಭಾಳ ಬ್ರಿಲಿಯಂಟ್ ಮೈಂಡ್. ಮರ್ಕ್ಯೂರಿ ಇಸ್ ಫಾರ್ ಮೈಂಡ್, ಆಯ್ತಾ. ಸೊ ಲಗ್ನಾಂಶದಿಂದ 3ನೇ ಮನೆ ಗುರು, 4ರಲ್ಲಿ ಎಕ್ಸಾಲ್ಟೆಡ್ ಬುಧ ಚಂದ್ರ ಒಟ್ಟಿಗೆ, ಕೇತು ಪಂಚಮದಲ್ಲಿ, 7ನೇ ಮನೆಯಲ್ಲಿ ಕುಜ. ಹುಡುಗನಿಗೆ ಸ್ವಲ್ಪ ಕೋಪ ಇದೆ, ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ. ರವಿ ಭಾಗ್ಯದಲ್ಲಿದ್ದಾನೆ, ತಂದೆ ಅಗೇನ್ ಸಪೋರ್ಟಿವ್. ಶನಿ ವಕ್ರಿಯಾಗಿ ಶುಕ್ರನ ಜೊತೆಯಲ್ಲಿ 10ನೇ ಮನೆಯಲ್ಲಿದ್ದಾನೆ. ರಾಹು 11ರಲ್ಲಿರೋದ್ರಿಂದ 100% ಇವನು ಫಾರಿನ್ ಗಾಯ್. ಓಕೆ, ಅದೇ ರೀತಿ ಈಗ ಇವನ ಗ್ರಹಗಳ ಗತಿಯನ್ನು ನೋಡಿದರೆ ಸೂರ್ಯ 24 ಡಿಗ್ರಿ ಆದ್ರಿಂದ ಡೈಲಿ ಇವನು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗತ್ತೆ. ತಾಮ್ರ ಲೋಟ ಅಥವಾ ಕವಳಿಗೆಯಿಂದ 3 ಬಾರಿ ಓಂ ನಮಃ ಸೂರ್ಯಾಯ ನಮಃ, ಓಂ ನಮಃ ಸೂರ್ಯಾಯ ನಮಃ, ಓಂ ನಮಃ ಸೂರ್ಯಾಯ ನಮಃ ಅಂತೇಳಿ. ಚಂದ್ರನಿಗೆ 8 ಡಿಗ್ರಿ ಇದ್ದುದರಿಂದ ಶಿವಲಿಂಗದ ಮೇಲೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡಿದರೆ ಒಳ್ಳೆಯದು. ಮಂಗಲ್ 19 ಡಿಗ್ರಿ 59 ನಿಮಿಷ, ಶನಿ 27 ಡಿಗ್ರಿ 14 ನಿಮಿಷ. ಆದ್ದರಿಂದ ಹನುಮಾನ್ ಚಾಲಿಸ್ ಹೇಳಿದ್ರು ಬಹಳ ಒಳ್ಳೆಯದು ಮಂಗಳವಾರ ಮತ್ತು ಶನಿವಾರ.
ಬುಧನಿಗೆ 17 ಡಿಗ್ರಿ 25 ನಿಮಿಷ ಇದರಿಂದ ಏನೂ ಬೇಡ. ಗುರುವಿಗೆ ಮಂತ್ರಾಲಯದ ಗುರು ರಾಘವೇಂದ್ರ ಇಲ್ಲ, ಶಿರ್ಡಿ ಸಾಯಿಬಾಬನ ಮೊರೆ ಹೋಗುವುದು ಒಳ್ಳೆಯದು. ಶುಕ್ರನಿಗೆ ಮುಂದೆ ಹೆಂಡತಿ ಬಂದಾಗ ಶುಕ್ರವಾರ ಕುಂಕುಮಾರ್ಚನೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರ ಹೇಳಿದರೆ ಭಾಳ ಒಳ್ಳೆಯದು. ಆಮೇಲೆ ರಾಹು ಕೇತುಗೆ ರಾಹು ಆತ್ಮಕಾರಕನಾಗಿ ಇರೋದ್ರಿಂದ ಅವನು ಒಂದು ತೆಂಗಿನಕಾಯಿ 2 ಕಣ್ಣು ಹೊಡೆದು ನದಿಗೋ ಅದರೊಳಗೆ ನೀರು ಹೊರಗೆ ತೆಗೆದಾಗಿ ಕರಿ ಸಾಸಿವೆಯನ್ನು ತುಂಬಿ ಟೇಪ್ ಹಚ್ಚಿ ಮುಂದಿನಿಂದ ಹಿಂದಕ್ಕೆ ತಲೆ ಮೇಲಿಂದ ಬಿಸಾಕಿ ಬರಬೇಕು. ಬಿಸಾಕಿದ ಮೇಲೆ ಅದು ಶನಿವಾರವಾಗಿ ನದಿಗೆ ಬಿಸಾಕಿದ ಮೇಲೆ ಹಿಂದೆ ತಿರುಗಿ ನೋಡಬಾರ್ದು, ಸೀದಾ ಮನೆಗೆ ಬರಬೇಕಾಗುತ್ತೆ ಕೈಕಾಲು ತೊಳಿಲಿಕ್ಕೆ. ಕೇತುವಿಗೆ ಒಂದು ಗಣೇಶನ ಪೆಂಡೆಂಟ್ ಚಿನ್ನದಲ್ಲಿ ಮಾಡಿ ಚಿನ್ನದ ಸರದಲ್ಲಿ ಹಾಕ್ಕೊಂಡ್ರೆ ಮಂಗಳವಾರವಾಗಿ ಭಾಳ ಒಳ್ಳೆಯದು, ಮತ್ತೇನು ಬೇಡ. ಅದೇ ನೋಡಿ ಅಷ್ಟಕ ವರ್ಗ ನೋಡಿದರೆ 26 ಪಾಯಿಂಟು ಲಗ್ನದಲ್ಲಿ 34, ಧನಸ್ಥಾನದಲ್ಲಿ 3ನೇ ಮನೆಯಲ್ಲಿ 28, 4ನೇ ಮನೆಯಲ್ಲಿ 24, 5ನೇ ಮನೆಯಲ್ಲಿ 34. 5ನೇ ಮನೆಯಲ್ಲಿ 34 ಅಂದರೆ ಹೈಯರ್ ಎಜುಕೇಷನ್ ಚೆನ್ನಾಗಿದೆ. ಈ ಮೇ ಬಿ ಇಂಜಿನಿಯರಿಂಗ್ ಡಿಗ್ರಿ ಆರ್ MS ಆಗ್ಬೋದು. ಅಥವಾ 38 6ನೇ ಮನೆ ಸ್ವಲ್ಪ ಜಾಸ್ತಿ ಇದೆ, ಆದರೆ ಗುರುವಿನ ದೃಷ್ಟಿ ಇದೆ ಬಿಡಿ. 24 7ನೇ ಮನೆಯಲ್ಲಿ ಸ್ವಲ್ಪ ಕಡಿಮೆನೇ ಇದೆ. 28 8ನೇ ಮನೆಯಲ್ಲಿ ಒಳ್ಳೆಯದು. 29 9ನೇ ಮನೆಯಲ್ಲಿ 28, 10ನೇ ಮನೆಯಲ್ಲಿ ಕಮ್ಮಿ 26 ಇದೆ. 11ನೇ ಮನೆಯಲ್ಲಿ 29 ಓಕೆ. 18ನೇ ಮನೆ 12ನೇ ಮನೆಯಲ್ಲಿದೆ. ಕಂಜೂಸ್ ಮಾರ್ವಾಡಿ, ಖರ್ಚು ಮಾಡುವುದಿಲ್ಲ. ಓಕೆ. ಗುರು ಭಿನ್ನಾಷ್ಟಕ ವರ್ಗ ಚೆನ್ನಾಗಿದೆ. ಶನಿ ಭಿನ್ನಾಷ್ಟಕ ವರ್ಗದಲ್ಲಿ ಕೂಡ ಏನೂ ತೊಂದರೆ ಇಲ್ಲ. ಇವನ ದಶಾಂಶ ನೋಡಿದರೆ ದಶಾಂಶದಲ್ಲಿ 10ನೇ ಮನೆ ಕುಜ ಬರ್ತಾನೆ. ಕುಜ ಇವನಿಗೆ ಪಂಚಮದಲ್ಲಿ ಗುರು ಚಂದ್ರ ಜೊತೆಗಿದ್ದಾರೆ, ಸೊ ಏನು ತೊಂದರೆ ಇಲ್ಲ. ಓಕೆ. ಸೊ ರಾಹು ಇಲ್ಲಿ ಮತ್ತೆ ಸಪ್ತಮದಲ್ಲಿದ್ದಾನೆ. ಪಾರ್ಟ್ನರ್ಶಿಪ್ಸ್ ಎಲ್ಲ ಒಳ್ಳೆ ಚೆನ್ನಾಗಿರ್ತದೆ. ಸೊ ದಶಾಂಶದಲ್ಲಿ ಒಳ್ಳೆ ರೀತಿಯಲ್ಲಿದೆ. ಲಾಭದಲ್ಲಿ ಶುಕ್ರ ಇದ್ದಾನೆ, ಸೊ ಅದು ಒಳ್ಳೆಯದು. ಇನ್ನು ಸಪ್ತಾಂಶದಲ್ಲಿ ಕೂಡ ಲಗ್ನಾಂಶದಿಂದ ಪಂಚಮ ಸ್ಥಾನ ಶುಕ್ರ ಗುರು ಜೊತೆಗೆ 10ನೇ ಮನೆಯಲ್ಲಿದ್ದಾನೆ. ಸೊ ಒಂದು ಗಂಡು ಒಂದು ಹೆಣ್ಣು ಮುಂದೆ, ಆಯಿತಾ. ಇನ್ನು ಭಾವ ದಶಾ ಸಿಸ್ಟಮ್ ನೋಡಿದರೆ ಈಗ ನಡೀತಾ ಇರೋದು ಶನಿ ದಶ 2029ಕ್ಕೆ ಮುಗಿತದೆ. ಹಾಗೆ ಬುಧ ದಶ ಒಳ್ಳೆಯದು. ಬುಧ ದಶದಲ್ಲಿ ಇವನ ಕಾಲೇಜ್ ಎವ್ರಿಥಿಂಗ್ ವಿಲ್ ಬಿ ಗುಡ್. 46 ಇವನು MS ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಫಾರಿನಿಗೆ ಹೋಗ್ತಾನೆ. ಓಕೆ. ಆಮೇಲೆ ಕೇತು ದಶ 7 ವರ್ಷ. ಶುಕ್ರ ದಶದಲ್ಲಿ ಇವನಿಗೆ ಒಳ್ಳೆ ಫಸ್ಟ್ ಕ್ಲಾಸ್ ಜಂಪ್ ಸಿಗ್ತದೆ. 20 years 2023ಇಂದ 53ಇಂದ 2073ವರೆಗೆ ಯಾವ ರೀತಿಯೂ ತೊಂದರೆ ಇರುವುದಿಲ್ಲ. ಓಕೆ. ಇನ್ನೂ ಒಂದು ಹೇಳಬೇಕಾದ್ರೆ, ಈಗ ಶನಿ 29 ಮಾರ್ಚ್ ಇವನ ಮೀನ ರಾಶಿಗೆ ಎಂಟ್ರಿ ಆಗಿದ್ದಾನೆ. ಯಾವಾಗ 7.5 ಮಕ್ಕಳಿಗೆ ಬರ್ತದೋ ಅದು ಪೇರೆಂಟ್ಸ್ಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಹೇಳ್ತೇವೆ. ಆದರೆ ಇನ್ನೂ 1 ವರ್ಷ 4 ತಿಂಗಳು 5 ತಿಂಗಳು ಇರ್ತಾರೆ ಶನಿ. ಆಮೇಲೆ ನೀಚನಾಗ್ತಾನೆ ಮುಂದೆ. ಓಕೆ. ಪಂಚಮದಲ್ಲಿ ನೀಚ. ಈಗ ಏನಾದರೆ ಮೇ 14ನೇ ತಾರೀಕು ಶುಕ್ರ ಗೋಚಾರ ಶುಕ್ರ ಇದ್ದಲ್ಲಿಗೆ ಬಂದಿದ್ದಾನೆ. ಅಲ್ಲಿ ಗುರು ಇದ್ದಾನೆ ಕಳೆದ 11 ತಿಂಗಳಿಂದ. ಸೊ ಗುರು ಶುಕ್ರ ಒಟ್ಟಿಗೆ, ಆಯಿತಾ. ಆಮೇಲೆ ಗುರು ಶುಕ್ರ ಒಟ್ಟಿಗೆ ಇದ್ರೆ ಭಾಳ ಒಳ್ಳೆಯದು. ಆದರೆ ಗೋಚಾರ ಶುಕ್ರ ಜುಲೈ 4ನೇ ತಾರೀಕುವರೆಗೆ ಇರ್ತಾನೆ. ಜುಲೈ 4ರ ನಂತರ ಮುಂದೆ ಹೋಗ್ತಾರೆ. ಆದರೆ ಇಲ್ಲಿ ಮಧ್ಯದಲ್ಲಿ ಕಟಕಕ್ಕೂ ಹೋಗೋದುಂಟು. ಶುಕ್ರ ಗುರು ಜೂನ್ 2ನೇ ತಾರೀಕಿಗೆ ಕಟಕಕ್ಕೆ ಹೋಗ್ತಾನೆ. ಅಲ್ಲಿ ಗುರು ಉಚ್ಚನಾಗ್ತಾನೆ. ಅವನಿಗೆ ಅಷ್ಟಮ ಸ್ಥಾನದಲ್ಲಿ ಗುರು. ಅಂದರೆ ಜೂನ್ 2ನೇ ತಾರೀಕಿನ ನಂತರ ಅವನಿಗೆ ಗುರು ಬಲ ಬರ್ತದೆ. ಅಂದರೆ ಉಪನಯನ ಆಗದೆ ಇದ್ದರೆ ಉಪನಯನ ಮಾಡಬಹುದು. ಯಾಕಂದರೆ ಚಂದ್ರನಿಂದ 2, 5, 7, 9, 11ನೇ ಮನೆಯಲ್ಲಿ ಗುರು ಇದ್ದರೆ ಗುರುಬಲ ಬಂತು ಅಂತೇಳಿ. ಓಕೆ. ಉಪನಯನ ಮಾಡಲಿಕ್ಕೆ ಗುರುಬಲ ಬೇಕೇ ಬೇಕು. ಇಲ್ಲ ಅಂದರೆ ಗುರುವಿನ ಹೋಮ ಮಾಡಿಬಿಟ್ಟು ಗುರುವಿನ ಪರ್ಮಿಷನ್ ತಗೊಳ್ಬೇಕು. ಓಕೆ. ಇಲ್ಲಿ ಗುರು 12 ತಿಂಗಳು ಇರ್ತಾನೆ. ಯಾವುದು ಕಟಕದಲ್ಲಿ ಗುರು 12 ಇರುವಾಗ ಗುರುವಿನ ಪಂಚಮ ದೃಷ್ಟಿ ವ್ಯಯಸ್ಥಾನದ ಮೇಲೆ ಇರ್ತದೆ. ಈಗ ಹುಡುಗ ಆಮೇಲೆ ಗುರುವಿನ ನೇರ ದೃಷ್ಟಿ 2ನೇ ಮನೆ ಮೇಲೆ, ಗುರುವಿನ 9ನೇ ದೃಷ್ಟಿ ಇಲ್ಲಿ ಯಾವುದೋ ಚಂದ್ರನ ಮೇಲೆ ಬೀಳ್ತದೆ. ಯಾವುದು ಟ್ರಾನ್ಸಿಟ್ ಗುರು. ಓಕೆ. ಇವನ ಬರ್ತ್ ಗುರು ಆ್ಯಸ್ ಇಟ್ ಈಸ್ ಇಲ್ಲೇ ಇದೆ. ಓಕೆ. ಸೊ ಅಂದರೆ ವೈ ಐ ಆಮ್ ಟೆಲಿಂಗ್ ದಿಸ್ ಇಸ್ ಟ್ರಾನ್ಸಿಟ್ ಗುರು ಆಲ್ಸೋ. ಗುರು ಶುಕ್ರ ಒಟ್ಟಿಗೆ ಇಲ್ಲಿ 2 ಶುಕ್ರ 1 ಗುರು ಇದ್ದಾಗೆ. ಅಂದರೆ ಫಸ್ಟ್ ಕ್ಲಾಸ್ ಇದೆ. 7ನೇ ಮನೆಯಲ್ಲಿ
ಭಯಂಕರ ಒಳ್ಳೆಯದು ಒಂದು ರೀತಿಯಲ್ಲಿ. ಓಕೆ, ಸೊ ಇಲ್ಲಿ ಪ್ರತಿಯೊಂದು ನೀವು ನವಾಂಶ ನೋಡಿದ್ರೆ ತಂದೆ ಆದವ ಹೆಲ್ಪ್ ಮಾಡ್ತಾನೆ, ಸಹಾಯ ಇದೆ, ಸಪೋರ್ಟ್ ಇದೆ ಅಂತೇಳಿ ಹೇಳ್ಬೋದು. ಸೊ ಒಟ್ಟಾರೆ ಈ ಜಾತಕ ನನ್ನ ಪ್ರಕಾರ ಬಹಳ ಒಳ್ಳೆಯದು. ಧನ್ಯವಾದಗಳು.